ಸೊ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇಟ್ಸ್ ಅ ಕೋಝಿ ಲೈಫ್ ಸ್ಟೈಲ್. ಸೊ ಎಲ್ಲರೂ ಆರಾಮಾಗಿದ್ದಾರೆ ಅಂದ್ಕೊಳ್ಳಿಕತ್ತೀನಿ. ಇವನ್ ನಾನು ಕೂಡ ಆರಾಮಾಗಿದ್ದೀನಿ. ಸೊ ಏನಿಲ್ಲ, ಎದಕ್ಕೆ ವಾಯ್ಸ್ ಓವರ್ ಕೊಡ್ಲಿಕ್ಕದೇನಂದ್ರೆ ಗಗನ್ ಮಲ್ಕೊಂಡಿದ್ದ. ಸೊ ಅದಕ್ಕೋಸ್ಕರ ಲೈವ್ ಏನಿದು ಫ್ರಂಟ್ ಏನಿದು ಕ್ಯಾಮ್ರಾ ಇಟ್ಕೊಂಡು ಮಾತಾಡ್ಬೇಕು ಅಂದ್ಕೊಳ್ಳಿಕ್ಕದೇನು, ಬಟ್ ಮಾತಾಡೋಕ್ಕಾಗ್ಲಿಕ್ಕತ್ತಿಲ್ಲ, ಎಲ್ಲಿ ಎದ್ದು ಬಿಡ್ತಾನೋ ಅನ್ನೋದ್ರ ಸಲುವಾಗಿ. ಸೊ ಭಾಳ ಮಾತಾಡೋದು ಬೇಡ, ಭಾಳ ಡ್ರ್ಯಾಗ್ ಮಾಡೋದು ಬೇಡ, ಹಂಗೆ ಸ್ಟಾರ್ಟ್ ಮಾಡಿಬಿಡೋಣಂತ ವಿಡಿಯೋಸ್. ಇವತ್ತಿನ ವಿಡಿಯೋಸ್ ಬಂದು ನಾನು ಇದು ನನ್ನ ಮದ್ವೆ ಒಳಗೆ ನಾನು ಸ್ಟಿಚ್ ಮಾಡಿಸಿದಂಥ ಬ್ಲೌಸನ್ನು ತೋರಿಸ್ಲಿಕ್ಕೆ ಹೊಂಟೀನಿ ನಿಮ್ಮ ಹತ್ತಕ್ಕೆ. ಹಂಗೆ ಭಾಳ ಅದಾವ, ಅವೆಲ್ಲ ತೋರಿಸ್ಲಿಕ್ಕಾಗಿಲ್ಲ ನನ್ನ, ಯಾಕಂದ್ರೆ ಭಾಳ ಆಗ್ತದೆ, ಲೆಂತಿ ಆಗ್ತದೆ ವಿಡಿಯೋ ಅಂತ. ಇಫ್ ಇನ್ನು ಏನಾರ ಟೈಮ್ ಇತ್ತಂದ್ರೆ ನಂಗೆ ಪಾರ್ಟ್ 2 ಅಂತ ಮಾಡ್ತೀನಿ. ಫಸ್ಟ್ ಮೇನ್ ಬಂದು ಏನಂತಂದ್ರೆ ವೆಡ್ಡಿಂಗ್ ಸೀಸನ್ ಅಲ್ಲ, ಸ್ವಲ್ಪ ಐಡಿಯಾಸ್ ಬರ್ಬೋದು ಅನ್ನೋದ್ರ ಸಲುವಾಗಿ ನಾನು ನನ್ನ ಮದುವೆ ಟೈಮ್ದಾಗ ಹೊಲಿಸಿದಂಥ ಬ್ಲೌಸನ್ನು ತೋರಿಸ್ಲಿಕ್ಕೆ ಹೊಂಟೀನಿ. ಸೊ ದಿಸ್ ಈಸ್ ಅ ಫಸ್ಟ್ ಬ್ಲೌಸ್. ಈ ಬ್ಲೌಸ್ ಬಂದು ಏನಂತಾರೆ, ಬೀರ್ಸು ಸೀರೆ ಅಂತಾರಲ್ಲ ಅದ್ರದ್ದು ಇದು ಬ್ಲೌಸ್. ಇದನ್ನು ನಾನು ಸ್ಕಿಪ್ ಮಾಡಿದೆ ನೋಡ್ರಿ. ಮುಂದೆ ಏನಂದ್ರೆ ಫುಲ್ ಏನಂತಾರೆ ಬ್ಯಾಕ್ ಸೈಡ್ ವಿಡಿಯೋ ಕೂಡ ನಾನು ಆ್ಯಡ್ ಮಾಡೀನಿ. ಫ್ರಂಟ್ ವಿಡಿಯೋ ಮಾಡಿ ಆಮೇಲೆ ಬ್ಯಾಕ್ ನೀಟಾಗಿ ಎಲ್ಲ ಗೊತ್ತಾಗ್ತದೆ. ಹಾಗಾಗಿ ಸೊ ಇದು ಬಂದು ಮಷಿನ್ ಡಿಸೈನ್. ಸೊ ನೀವು ಮಷಿನ್ ಡಿಸೈನ್ ಅಂದ್ರೆ ನೀವು ಕಮ್ಮಿ ಆಗಿರ್ಬೋದು ಅಂತ ಅಂದ್ಕೊಳ್ಳೋಕೆ ಹೋಗ್ಬೇಡ್ರಿ, ಯಾಕಂದ್ರೆ ಭಾಳ ಇದಕ್ಕೂ ಏನೆಲ್ಲ 2000 ನಿಯರ್ಲಿ 3000 ಬಿದ್ದದ. ನೀವು ಏನಪ್ಪ ಇಷ್ಟು ಕೊಟ್ಟು ಅಂತ ಅನಿಸ್ಬೋದು, ನಿಮ್ಗೆ ಗೊತ್ತಾಗ್ತದೆ ಮುಂದೆ ಹೋಗ್ತಾ ಎದಕ್ಕೆ ಇಷ್ಟು ಪೇ ಮಾಡೀನಿ ಅಂತ. ಸಿಂಪಲ್ ಅದ, ಆದರೂ ಯಾಕೆ ಇಷ್ಟು ಕಾಸ್ಟ್ಲಿ ಕೊಟ್ಟಿನಿ ಅಂತಂದ್ರೆ ಇಲ್ಲಿ ನಾನು ನಿಯರಿಂದ ಬೀಡ್ಸ್ ತೋರಿಸ್ತೀನಿ. ಇದು ನನ್ನ ಮದ್ವೆ 4th ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ಕೊಂಡ್ಬಿಟ್ಟೆ, ಅಂದ್ರೆ 4 ವರ್ಷ ಆಗೋಯ್ತು ಮದುವೆಯಾಗಿ. ಆದರೂ ಕೂಡ ಇದ್ರ ಬೀಡ್ಸ್ ಒಂದು ಸ್ವಲ್ಪ ಕಪ್ಪಾಗಬೇಕು, ಒಂದಿಷ್ಟು 0.something% ಒಳಗೂ ಕೂಡ ಬ್ಲ್ಯಾಕ್ ಆಗಿಲ್ಲ. ಅಂದರೆ ಎಷ್ಟು ಕ್ವಾಲಿಟಿ ವೈಸ್ ಅವರು ಈಗೆಲ್ಲ ಬರೀ 1200 ಒಳಗೂ ಕೂಡ ಸ್ಟಿಚ್ ಮಾಡ್ತಾರೆ, ನಾನು ನೋಡೀನಿ. ಎಲ್ಲ ಬೀಡ್ಸ್ ಎಲ್ಲ ಕಪ್ಪಾಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಬಟ್ ಕಪ್ಪು ಆಗಿಲ್ಲ. ಈ ಬ್ಲೌಸ್ ಅಂತೂ ಒಂದು 5 to 6 ಟೈಮ್ಸ್ ನಾನು ಇದನ್ನು ಯೂಸ್ ಕೂಡ ಮಾಡೀನಿ. ಆದರೂ ಕೂಡ ಏನೇನೂ ಆಗಿಲ್ಲ, ನೋಡ್ಬೋದು. ಇಲ್ಲಿ ನಾನು ಏನದು ಬ್ಯಾಕ್ ವಿಡಿಯೋಸ್ ಮಾಡಿದಾಗ ನಿಮ್ಗೆ ನೀಟಾಗಿ ಗೊತ್ತಾಗ್ತದೆ. ಬೀಡ್ಸ್ ಅಬ್ಸರ್ವ್ ಮಾಡಿರಿ. ಬೀಡ್ಸ್ ಒಂದು ಸ್ವಲ್ಪನೂ ಲೋಕಲ್ ನೋಡ್ರಿ, ಬೇಕಿದ್ರೆ ಬೇರೆದವ್ರು ಸ್ಟಿಚ್ ಮಾಡ್ತಿರ್ತಾರೆ ಲೋಕಲ್ ಕಡೆ, ಅವರೆಲ್ಲ ಸ್ವಲ್ಪ ಬೀಡ್ಸ್ ಎಲ್ಲ ಹಿಂಗೆ ನಾರ್ಮಲ್ ಹಚ್ಚಿ ಬಿಡ್ತಾರೆ. ಕಡಿಮೆ 1300 ಹಿಂಗೆ 1400 ಅದು ಸಾದಾ ಇರ್ತದೆ. ಆದರೂ ಕೂಡ ಏನು ಮಾಡಿಬಿಡ್ತಾರೆ, ಮತ್ತು ಕಪ್ಸು ಕೂಡ ಹಾಕೋದಿಲ್ಲ. ಇಲ್ಲಿ ಕಪ್ಸ್ ಇವ್ರ ಬಲ್ಲಿ ಏನಂದ್ರೆ ಎಕ್ಸ್ಟ್ರಾ ಪೇ ಮಾಡಿಸ್ಕೋತಾರೆ. ಸೊ ಹಾಗಾಗಿ ದಿಸ್ ಈಸ್ ಮೈ ಸೆಕೆಂಡ್ ಬ್ಲೌಸ್. ಇದು ನನ್ನ ಸಾರಿ ಒಂದ್ಸಲ ಮಾಡ್ತೀನಂತ ಮ್ಯಾರೇಜ್ ಸ್ಯಾರೀಸ್ ಕೂಡ ಭಾಳ ಅಂದ್ರೆ ಭಾಳ ಚಲೋ ಅದ. ಇದು ಯೂನಿಕ್ ಅದ ನನ್ನ ಸಾರಿ ಬಂದು. ಬಟ್ ಬ್ಲೌಸ್ ಕೂಡ ಏನಂದ್ರೆ ನಾನು ಬೇರೆ ಸಪ್ರೇಟ್ ತೊಗೊಂಡು ಸ್ಟಿಚ್ ಮಾಡಿಸ್ಬೇಕಾಗಿತ್ತು, ನಂಗೆ ಐಡಿಯಾನೇ ಬರಲಿಲ್ಲ ಆ ಟೈಮ್ ಒಳಗೆ. ಇವಾಗಾದ್ರೆ ಸ್ವಲ್ಪ ಅಪ್ಡೇಟೆಡ್ ಆಗಿವೆಲ್ಲ, ಗೊತ್ತಾಗ್ಬಿಡ್ತಿತ್ತು. ಇದನ್ನು ಸಪ್ರೇಟ್ ಹೊಲಿಸಿ ನಾವು ಪ್ಲೇನ್ ತೊಗೊಂಡು ಇದನ್ನೇನಾದರೂ ಹಾಕ್ಸಿದ್ರೆ ಇನ್ನೂ ಹೈಲೈಟ್ ಆಗ್ತಿತ್ತು. ಇದು ಬಂದು ಏನಂತಾರೆ ಉಡಿ ತುಂಬು ಸೀರೆ ಅಂತಾರಲ್ಲ, ಗ್ರೀನ್ ಕಲರ್, ಅದು ಸಾರಿ. ನಂದು ಬ್ಯಾಕ್ ಸೈಡ್ ಈ ಥರ ಕೊಡ್ತೀನಿ, ಫ್ಲವರ್ಸ್ ಮತ್ತು ಹಿಂಗೆ ಫಿಲ್ ಮಾಡ್ಯಾರ. ಸೊ ಈ ಸ್ಯಾರಿ ಬಗ್ಗೆ ಹೇಳ್ಬೇಕಂದ್ರೆ ನಂಗೆ ಸಪ್ರೇಟ್ ಸ್ಯಾರೀಸ್ ವಿಡಿಯೋಸ್ ಮಾಡಿದಾಗ ನಿಮ್ಗೆ ಗೊತ್ತಾಗ್ತದೆ. ಇದ್ರದ್ದು ಸ್ಯಾರೀಸ್ ಕಾಸ್ಟ್ ಅರೌಂಡ್ 23,000 to 24,000 ಅದು. ಅಗದಿ ಅಲ್ಟಿಮೇಟ್ ಅಂದ್ರೆ ಅಲ್ಟಿಮೇಟ್ ಅದು. ಸ್ಯಾರಿ ಹಾಕೊಂಡಾಗರ ಭಾರಿ ಅಂದ್ರೆ ಭಾರಿ ಕಾಣಿಸ್ತದೆ. ಅದು ಕೂಡ ನಾನು ನೆಕ್ಸ್ಟ್ ವಿಡಿಯೋಸ್ ಮಾಡ್ತೀನಿ ನನ್ನ ಸ್ಯಾರೀಸ್, ಮ್ಯಾರೇಜ್ ಸ್ಯಾರೀಸ್ದು. ಈ ಬ್ಲೌಸ್ ನನಗೆ ಐಡಿಯಾಸ್ ಇರಲಿಲ್ಲ, ಸಪ್ರೇಟ್ ತೊಗೊಂಡು ಪ್ಲೇನ್ ತೊಗೊಂಡು ಮಾಡಿಸಿದ್ರೆ ಇನ್ನೂ ಹೈಲೈಟ್ ಆಗ್ತಿತ್ತು ಅಂತ ನನಗೆ ಅನ್ನಿಸ್ತು. ಯಾಕಂದ್ರೆ ಲೈನಿಂಗ್ ಇರೋದ್ರಿಂದ ಅಷ್ಟಾಗಿ ಹೈಲೈಟ್ ಆಗಿಲ್ಲ, ಬಟ್ ಅಗದಿ ಹಾಕೊಂಡಾಗರ ಭಾರಿ ಅಂದ್ರೆ ಭಾರಿ ಕಾಣಿಸ್ತದೆ. ಇದನ್ನು ನಾನು 1 ಟೈಮ್ ಹಾಕೊಂಡಿನಿ, ಅದು ಫಸ್ಟ್ ತೋರಿಸಿದ್ನಲ್ಲ, ಅದು 5 to 6 ಟೈಮ್ಸ್ ಯೂಸ್ ಮಾಡೀನಿ. ಇದಕ್ಕೇನು ಬೀಡ್ಸ್ ಏನು ಕೊಟ್ಟಿಲ್ಲ, ಬಟ್ ಇದನ್ನು ಕೂಡ ಯೂಸ್ ಮಾಡ್ಬೇಕಂತ ಯಾವಾಗ ಯೂಸ್ ಮಾಡ್ತೇನೋ ಗೊತ್ತಿಲ್ಲ. ಬಟ್ ಒಂದೇ ಟೈಮ್ ಅದು ಹಿಂದಿನ ದಿನ ಹಾಕೊಂಡಿದ್ದಕ್ಕಾರೆ ಅದಾದಮೇಲೆ ಯೂಸೇ ಮಾಡಿಲ್ಲ. ದಿಸ್ ಈಸ್ ಮೈ ಥರ್ಡ್ ಬ್ಲೌಸ್. ಇದು ಮೇನ್ ನಂದು ಸ್ಟೇಜ್ ಬ್ಲೌಸ್ ಅಂತ ಏನು ಕರಿತೀವಿ ಅದರದ್ದು. ಸೊ ಇದಕ್ಕೆ ನಾನು ಭಾಳ ಕಾಸ್ಟ್ಲಿ ಕೊಟ್ಬಿಟ್ಟಿನಿ, ಬಟ್ ಅದ್ರ ತಕ್ಕಂಗೆ ವರ್ತು ಅದ. ಎಲ್ಲರೂ ಹೇಳ್ತಾರೆ ಯಾಕೆ ಇಷ್ಟು ಕಾಸ್ಟ್ಲಿ ಅಂತ ಅನಿಸ್ಬಹುದು. ಇದ್ರೊಳಗೆ ಡೀಟೇಲಿಂಗ್ ಹೇಳ್ತೀನಿ. ಇದು ಹ್ಯಾಂಡ್ ಎಂಬ್ರಾಯ್ಡ್ರಿ ಅದು. ಇದ್ರ ಗಂಟಣಿಕೆ ಆ ಥರದ್ದೆಲ್ಲ ಯೂಸ್ ಮಾಡ್ಯಾರ. ಇದ್ರ ಪ್ರೈಸ್ 7,000 ಏನೋ ತೊಗೊಂಡಾರ ಇದಕ್ಕೆ ಸ್ಟಿಚ್ ಮಾಡ್ಲಿಕ್ಕೆ. ಭಾರಿ ಅಂದ್ರೆ ಭಾರಿ ಸ್ಟಿಚ್ ಮಾಡ್ಯಾರ. ಮೈಯಾಗೂ ಫಿಟ್ಟಿಂಗ್ ಅಷ್ಟೇ ಅಲ್ಟಿಮೇಟ್ ಆಗಿ ಹೊಲ್ದಾರ. ನಾವು ಬರೀ ಜಸ್ಟ್ ಹೋಗಿ ಇದು ಮಾಡಿದ್ದಷ್ಟೇ, ಭಾರಿ ಅಂದ್ರೆ ಭಾರಿ ಕೊಟ್ಟಾರ. ಇದು ಆ್ಯಕ್ಚುಲಿ ಇಲ್ಲಿ ನಾರ್ಮಲ್ ನಾನು ಇಲ್ಲ ಎಲ್ಲ ಹೊಲಿಸಿಲ್ಲ, ಇದು ಬೆಂಗಳೂರೊಳಗೆ ನಾನು ಸ್ಟಿಚ್ ಮಾಡಿಸಿದ್ದೀವಿ 3 ಬ್ಲೌಸಸ್. ಬಟ್ ಭಾರಿ ಅಂದ್ರೆ ಬೂಟಿಕ್. ಯಾಕೆ ಕಾಸ್ಟ್ಲಿ ಅಂತಂದ್ರೆ ಇವು ಬೂಟಿಕ್ ಒಳಗೆ ನಾನು ಸ್ಟಿಚ್ ಮಾಡಿಸಿರೋದ್ರ ಸಲುವಾಗಿ ಸ್ವಲ್ಪ ಪ್ರೈಸ್ ಜಾಸ್ತಿ ಆಯಿತು. ಈಗ ನಾರ್ಮಲ್ ಹೋಗಿದ್ರೆ ತೊಗೊಳ್ತಾರೆ ಅಷ್ಟು, ಒಂದು 200 to 300 ಅಷ್ಟೇ ಕಮ್ಮಿ ಆಗ್ತದೆ, ಭಾಳ ಏನೂ ಕಮ್ಮಿ ಆಗಲ್ಲ. ಬೂಟಿಕ್ ಒಳಗೆ ನಾವೇನಾದರೂ ಸ್ಟಿಚ್ ಮಾಡಿಸಿದ್ವಿ ಅಂತಂದ್ರೆ ಅವ್ರು ಕಪ್ಸ್ ಕಂಪಲ್ಸರಿ ಯೂಸ್ ಮಾಡ್ತಾರೆ. ಬೇಡ ಅಂತ ಹೇಳಿದ್ರು ಇಲ್ಲರಿ ನಾವು ಕಂಪಲ್ಸರಿ ಕಪ್ಸ್ ಹಾಕೇ ಹಾಕ್ತಾರೆ, ಬಟ್ ಎಕ್ಸ್ಟ್ರಾ 100 ರೂಪೀಸ್ ತೊಗೊಳ್ತಾರೆ. ಇದಕ್ಕೆ ಕಪ್ಸ್ ಅದ 3ಕ್ಕೂ ನಾ ಬ್ಯಾಡ ಅಂತ ಹೇಳಿದ್ದೆ, ಆದರೂ ಕೂಡ ಅವ್ರು ಕಪ್ಸ್ ಹಾಕ್ಸಾರ. ಅದಾದಮೇಲೆ ನಮ್ಮ ಅಣ್ಣನ ಮದುವೆ ಟೈಮ್ ಒಳಗೂ ನಾನು ಬ್ಲೌಸ್ ಸ್ಟಿಚ್ ಮಾಡಿಸಿದ್ದೆ, ಅವಾಗೂ ಬ್ಯಾಡ ಅಂತ ಹೇಳಿದೆ. ಅವ್ರು ಹಾಕಿದ್ರು, ಅವಾಗೂ ಅಲ್ಲಿಗೆ ಕಳಿಸಿದ್ದೆ. ನಾನು ಫಸ್ಟ್ ಆಫ್ ಆಲ್ ಈ ಥರ ನಾನು ಎಂಬ್ರಾಯ್ಡ್ರಿನೇ ಮಾಡಿಸೋದಿಲ್ಲ. ಇಫ್ ಏನಾರ ಮಾಡಿಸ್ಲೇಬೇಕು ಅನಿಸಿದ್ರೆ ನಾನು ಹೋಗಿ ಅಲ್ಲೇ ಕೊಡ್ತೀನಿ. ಯಾಕಂದ್ರೆ ಬೂಟಿಕ್ ಅಲ್ಲ, ಬೂಟಿಕ್ ಒಳಗೆ ಭಾರಿ ಅಂದ್ರೆ ಭಾರಿ ಚಲೋ ಸ್ಟಿಚ್ ಮಾಡ್ತಾರೆ. ಬಟ್ ನನಗೆ ಇದು ಏನು ತೋರಿಸ್ಲಿಕ್ಕತ್ತೀನಿ, ಇದು 4th ಬ್ಲೌಸ್ ನನಗೆ ಅಸಮಾಧಾನ ಅದ. ಯಾಕಂತಂದ್ರೆ ಅವ್ರು ಚೇಂಜ್ ಆಗಿದ್ರಂತ. ಅವ್ರು 3 ಏನು
ಹೊಲ್ದಿದ್ರು ನೋಡು ಸೇಮ್, ಬಟ್ ಅಲ್ಲಿ ಎಂಬ್ರಾಯ್ಡ್ರಿ ಮಾಡೋರು ಚೇಂಜ್ ಆಗಿದ್ರು ಅಂತ. ಹಾಗಾಗಿ ನಾ ಹೇಳಿದ ತಕ್ಕಂಗೆ ಹೊಲ್ದಿಲ್ಲ. ಇಲ್ಲ ಬೀಡ್ಸ್ ಅಂತಂದಿಂದ ನಿಯರಿಂದ ತೋರಿಸ್ಲಿಕ್ಕತ್ತೀನಿ, ಒಂದು ಸ್ವಲ್ಪ ಬ್ಲ್ಯಾಕ್ ಆಗಿಲ್ಲ, ಅದನ್ನೇ ಹೊಳ್ಳಿ ತಿರ್ಗ ಈ ಬ್ಲೌಸ್ ತೋರಿಸಿದೆ ಅಷ್ಟೇ. ಮತ್ತೇನು ಇದ್ರದ್ದು ಉದ್ದೇಶ ಇರಲಿಲ್ಲ. ಸೊ ಎದಕ್ಕೆ ನಮ್ಮ ಅಣ್ಣನ ಮದ್ವೆ ಟೈಮ್ ಒಳಗೆ ಅಗದಿ ಸಿಂಪಲ್ಲ, ಒಂದು ಬ್ಲೌಸ್ 2700, 1 ಗ್ರೀನ್ ಬ್ಲೌಸ್ 1600 ತೊಗೊಂಡಾರ. ಬಟ್ ನಾ ಹೇಳ್ದಂಗೆ ಅವರು ಸ್ಟಿಚ್ ಪರ್ಫೆಕ್ಟ್ ಮಯ ಫಿಟ್ಟಿಂಗ್ ಎಲ್ಲ ಚಲೋ ಆಗ್ಯದ. ಬಟ್ ಇದ್ರಾಗ ಏನು ಹೈಲೈಟ್ ಮಾಡಬೇಕು ಸ್ಯಾರಿ ಒಳಗೆ ಅದನ್ನು ಹೈಲೈಟ್ ಮಾಡಿಲ್ಲ. ಯಾಕಂದ್ರೆ ಒಂದು ಸ್ವಲ್ಪ ಸಿಲ್ವರ್ ಥ್ರೆಡ್ ಸ್ವಲ್ಪ ಇದು ಮಾಡಿದ್ರು. ಯಾಕಂದ್ರೆ ನನ್ನ ಸ್ಯಾರಿ ಒಳಗು ಮಿಕ್ಸ್ ಸಿಲ್ವರ್ ಬಂದಿತ್ತು, ಬುಟ್ಟಾಸ್ ಬಂದಿದ್ದು, ಸ್ವಲ್ಪ ಏನೋ ಕೊಟ್ಟಿದ್ರು, ಫಿನಿಶಿಂಗ್ ಕೊಟ್ಟರು, ಇನ್ನೂ ಮೋರ್ ಎಲೆಗೆಂಟ್ ಆಗಿ ಕಾಣಿಸ್ತಿತ್ತು ಅಂತ ನಂಗೆ ಪರ್ಸ್ನಲ್ ಅನ್ನಿಸ್ತು. ಇದು 2700 ತೊಗೊಂಡಾರ. ಬಟ್ ನಂಗೆ ವರ್ತ್ ಅಂತ ಅನ್ಸಲ್ಲ. ಫಿಟ್ಟಿಂಗ್ ವೈಸ್ ಆ್ಯಂಡ್ ಬೀಡ್ಸ್ ವೈಸ್ ಇದು ಕೂಡ 3 ಇಯರ್ಸ್ ಆಯಿತು. ಬಟ್ ಇದು ಕೂಡ ಬೀಡ್ಸ್ ಪೇಡ್ ಆಗಿಲ್ಲ, ಬಟ್ ಏನೇನೂ ಆಗಿಲ್ಲ, ಬ್ಲೌಸ್ ಹಾಳೇ ಆಗಿಲ್ಲ. ಇವಾಗ ಹೊಲಿಸಿರ್ತಾರೆ ಬ್ಲೌಸ್ ಎಲ್ಲ ಹಾಳೇ ಆಗಿಬಿಡ್ತಾವೆ. ಬೂಟಿಕ್ ಒಳಗೆ ಹೊಲಿಸಿದ್ರೆ ಹೋಗ್ತಾವೆ, ಲಾಂಗ್ ಲಾಸ್ಟಿಂಗ್ ಇರ್ತಾವೆ ಅಂತ ನಂಗೆ ಪರ್ಸ್ನಲ್ ಅನ್ನಿಸ್ತದೆ. ನಾನು ಭಾಳಷ್ಟು ಜನ ಸತ್ಯಕ್ಕೆ ಬ್ಲೌಸ್ ನೋಡೀನಿ, ಬಟ್ ಹಾಗೆ ಹೇಳ್ತಾರೆ. ಬಟ್ ನಂಗೆ ಇದು 5th ಬ್ಲೌಸ್. ಇದು ಬ್ಲೌಸ್ ಬಂದು ಏನಂತಾರೆ, ನಮ್ಮ ಅಣ್ಣನ ಮ್ಯಾರೇಜ್ ಟೈಮ್ ಒಳಗೆ ಇದು ಕೂಡ ಸ್ಟಿಚ್ ಮಾಡಿದ್ದು. ಇದನ್ನು ಮಾರ್ನಿಂಗ್ ಹಾಕೊಂಡಿದ್ದೆ. ಇದು ಅಷ್ಟೇ ಎದಕ್ಕೆ ನಂಗೆ ಡಿಸಪಾಯಿಂಟ್ ಆಗಿದೆ ಅಂದರೆ ಫಿಟ್ಟಿಂಗ್ ವೈಸ್ ಆ್ಯಂಡ್ ಫಿನಿಶಿಂಗ್ ವೈಸ್ ಇಟ್ಸ್ ಅಲ್ಟಿಮೇಟ್. ಎದಕ್ಕೆ ಅಂದ್ರೆ ಇದು ಆರೆಂಜ್ ಕಲರ್ ಸಾರಿ ಆಗಿರೋದ್ರಿಂದ ನಾ ಹೇಳಿದೆ ಸ್ವಲ್ಪ ಆರೆಂಜ್ ಟಚ್ ಕೊಡ್ರಿ ಅಂತ ಹೇಳಿದ್ನೆ. ಅವ್ರು ಗ್ರೀನೇ ಮಾಡಿಬಿಟ್ಟಾರ, ಹೈಲೈಟೇ ಆಗಿಲ್ಲ ಇದ್ರೊಳಗೆ. ಅದು ಗ್ರೀನ್ ಸ್ವಲ್ಪ ಆರೆಂಜ್ ಕೊಟ್ಟಿದ್ರು ಅಂದ್ರೆ ಸ್ವಲ್ಪ ಆರೆಂಜ್ ಸ್ವಲ್ಪ ಟಚ್ ಕೊಟ್ಟಿದ್ರೆ ಸ್ವಲ್ಪ ಇನ್ನೂ ಹೈಲೈಟ್ ಆಗ್ತಿತ್ತು ಅಂತ ನನಗೆ ಪರ್ಸ್ನಲಿ ಅನ್ನಿಸ್ತು. ಮುಂದೆ ನೋಡುವ ಇದಕ್ಕೆ ಏನಾದರೂ ಬೀಡ್ಸ್ ಏನಾದರೂ ತೆಳಗೆ ಹಚ್ಕೊಳ್ತೀನಿ, ಸಪ್ರೇಟ್ ಹಚ್ಲಿಕ್ಕೆ ಬರ್ತದೆ ತೆಳಗೆ ಏನಾದರೂ ಆ ಕಲರ್. ಎದಕ್ಕೆ ಬಿಟ್ಟೆ ಅಂತಂದ್ರೆ ಆಮೇಲೆ ಅನ್ನಿಸ್ತು ಇದು ಎಲ್ಲ ಬ್ಲೌಸಿಗೆ ಹಾಕೊಳ್ಬೋದು ಬಿಡು, ಇಲ್ಲಿ ಅಕಸ್ಮಾತ್ ಆರೆಂಜ್ ಏನಾದರೂ ಕೊಡಿಸಿದ್ರೆ ಆರೆಂಜ್ ಸಾರಿ ಹುಡುಕ್ಬೇಕಾಗ್ತಿತ್ತಲ್ಲ ಅಂತ ಅನ್ನಿಸ್ತು. ಅದು ಬಿಟ್ಟರೆ ಅಪಾರ್ಟ್ ಫ್ರಮ್ ದ್ಯಾಟ್ ಇದು ನನ್ನ ಮ್ಯಾರೇಜ್ ಟೈಮ್ ಒಳಗೆ ಸಮ್ ಬ್ಲೌಸಸ್ ಸ್ಟಿಚ್ ಮಾಡಿಸಿದ್ದೆ, ಯೂನಿಕ್ ಅಂತ ಅನ್ನಿಸ್ತು. ಅದಕ್ಕೆ ಸ್ವಲ್ಪ ಪಿಕ್ ಮಾಡಿದೆ. ಇದು ಯಾಕೆ ಯೂನಿಕ್ ಅಂತ ಅನ್ನಿಸ್ತು ಅಂದ್ರೆ ಬ್ಯಾಕ್ ಸೈಡ್ ನೋಡ್ಬೋದು ಈ ಥರ. ಇವಾಗಿದು ಏನು ಫ್ರಂಟ್ ಈ ಥರ ಏನಂತಾರೆ ಫ್ರಂಟ್ ಈ ಹಿಂಗೆ ಮಾಡಿಸ್ಕೊಳ್ಳಿಕತ್ತಾರೆ ಈ ಥರ ಡಿಸೈನ್. ಅವಾಗ ನಾನು 3-4 ಇಯರ್ಸ್ ಬ್ಯಾಕೆ ನಾನು ಹಿಂದೆ ಈ ಥರ ಇಡಿಸಿದ್ದೆ. ಅವ್ರಿಗೆ ಫ್ರಂಟೇ ಹೇಳಿದ್ದೆ, ಆ್ಯಕ್ಚುಲಿ ಅವ್ರು ಬ್ಯಾಕ್ ಇಟ್ಟಾರ. ನನಗೆ ಇದು ಐಡಿಯಾ ಅವಾಗೇ ಬಂದಿತ್ತು ಇದನ್ನು. ಸೊ ನೋಡ್ಬೋದು ಇದು ಆ್ಯಕ್ಚುಲಿ ಇದು ಭಾಳ ಪ್ರೀಸಿಯಸ್ ನಂಗೆ. ಯಾಕಂದ್ರೆ ಈ ಸಾರಿ ಈ ಬ್ಲೌಸದ ಸಾರಿ ಏನಂದ್ರೆ 5,000 to 6,000 ಏನೋ ಅದ. ಅದು ನಮ್ಮ ಮಮ್ಮಿ ಸಾರಿ ಅಕ್ಕಿ ನಮ್ಮ ಮಮ್ಮಿ ಒಂದು ಸಲನೂ ಹಾಕೊಂಡಿಲ್ಲ, ಅದು ನನಗೆ ಕೊಟ್ಟಾರ. ಹಾಗಾಗಿ ಅದು ಒಂದೇ ಸಲ ಏನೋ ಹಾಕೊಂಡಿನಿ ಅಷ್ಟೇ, ಅದು ಬಿಟ್ಟರೆ ಹಾಕೊಂಡೇ ಇಲ್ಲ. ಇನ್ನೂ ಇಲ್ಲ 2 ಸಲ ಹಾಕೊಂಡಿನಿ. ಒಂದು ಸಲ ನನ್ನ ಗಂಡನ ಮನೆಗೆ ನಡ್ಯಾಕೆ ಬರೋಕೆ ಹಾಕೊಂಡಿದ್ದೆ ಫಸ್ಟ್, ಆ್ಯಂಡ್ ಸೆಕೆಂಡ್ ಒನ್ ಒಬ್ಬರು ಹಳದಿ ಫಂಕ್ಷನಿಗೆ ಹಾಕೊಂಡಿದ್ದೆ. ಸೊ ಇದನ್ನು ಬ್ಲೌಸ್ ಯಾಕೆ ತೋರಿಸ್ಲಿಕ್ಕತ್ತೀನಿ, ಇದು ಅಗ್ದಿ ಅಲ್ಟಿಮೇಟ್ ಸಿಂಪಲ್ ಸಾದಾ ಬ್ಲೌಸ್ ಅದ. ಎದಕ್ಕೆ ತೋರಿಸ್ಲಿಕ್ಕತ್ತೀನಿ ಅಂದ್ರೆ ಇದು ನಾನು ಮೇನ್ ಇಂಟೆನ್ಷನಲ್ ಬಂದು ಈ ಥರ ಬ್ಲೌಸ್ ಪೀಸಸ್ಸು ಸಿಗ್ತಾವೆ ಇದು ನವರಂಗ್ ಗುಲ್ಬರ್ಗ ಒಳಗೆ ಅಂತ ಹೇಳಲಿಕ್ಕೆ ಈ ಬ್ಲೌಸ್ ತೋರಿಸಿದೆ ಹೊರತು ಅದು ಬಿಟ್ಟರೆ ಮತ್ತೇನೂ ಇರಲಿಲ್ಲ. ಇದು ನಾನು ಎಂಬಲ್ಗಡ್ಗೆ ಟೈಮ್ ಒಳಗೆ ನಾನು ಸ್ಟಿಚ್ ಮಾಡಿಸಿದೆ. ಇವಾಗ ಹತ್ರ ಸಿಕ್ಕಾಬಡೆ ಲೂಸ್ ಆಗಲಿ ಅದು ಬ್ಲೌಸ್. ಅದಕ್ಕೆ ಏನಂತಾರೆ ಬೆಲ್ಟ್ ಕೂಡ ಮಾಡಿಸ್ತೀನಿ. ಇದು ನಮ್ಮ ಮೈದಿನ ಮದುವೆಯಾಗ ಹಿಂದಿನ ದಿನ ಹಾಕ್ಕೊಂಡಿದ್ದೆ ಆ ಸಾರಿಗೆ, ನಮ್ಮ ಮಮ್ಮಿ ಸಾರಿಗೆ ನಾನು ಇದನ್ನು ಮ್ಯಾಚ್ ಮಾಡಿದೆ. ಇಲ್ಲಿ ನೋಡ್ಬೋದು ಅವಾಗೆ ತೆಳ್ಳಗಾಗಿನ ಅಂತಂದ್ರೆ ಈಗ ಫುಲ್ ಡಗಳಂ ಲೂಸ್ ಆಗಿಬಿಟ್ಟದ. ಇವೆಲ್ಲ ನನ್ನ ಮ್ಯಾರೇಜ್ ಬ್ಲೌಸ್ ಕೂಡ ಈಗ ಸದ್ಯಕ್ಕೆ ಅಲ್ಟಿಮೇಟ್ ಬರ್ಲಿಕ್ಕತ್ತವ. ಏನು ಹೆಂಗೆ ಬರ್ತಿದ್ದು ಹಾಗೆ ಬರಾಕತ್ತವ. ಅದಕ್ಕೆ ನಾನು ಮದುವೆ ಬ್ಲೌಸನ್ನ ಒಬ್ಬರು ಮದುವೆಗೆ ರೀಸೆಂಟ್ ಹಾಕೊಂಡು ಹೊಂಟೀನಿ. ಯಾಕಂದ್ರೆ ಬರಾಕತ್ತವ. ನನಗೆ ಭಾಳ ಶಾಕ್ ಆಗಿಬಿಡ್ತು ಇಷ್ಟು ಜಲ್ದಿ ವೆಯ್ಟ್ ಲಾಸ್ ಆದ ಅಂತಂದು. ಸೊ ಇವೆಲ್ಲ ಲೂಸ್ ಆಗೋ ಬ್ಲೌಸ್ ಸ್ವಲ್ಪ ಸ್ಟಿಚ್ ಮಾಡಿಸ್ಬೇಕಾಗಿದೆ. ನನಗೆ ಲೂಸ್ ಆದರೂ ಪರವಾಗಿಲ್ಲ, ಬಟ್ ಟೈಟ್ ಆಗಿದ್ರೆ ಪರವಾಗಿಲ್ಲ, ಲೂಸ್ ಒಟ್ಟ ಆಗಬಾರ್ದು. ಇನ್ನೊಂದು ಏನಂತಂದ್ರೆ ನಾವು ಒಟ್ಟ ಹೊಲಿಗೆ ಬಿಚ್ಚಲ್ಲ, ನಾನು ಏನಂತಾರೆ ಹೊಲಿಗೆ ಬಿಚ್ಚೋದು ಬ್ಲೌಸ್ ಹಾಕೊಳ್ಳೋದು ಅದು ನನ್ನ ಲೈಫ್ ಒಳಗೆ ಮಾಡಿಲ್ಲ, ಮಾಡೋದು ಇಲ್ಲ, ಮುಂದೂ ಮಾಡೋದಿಲ್ಲ. ಹಾಳಾಗಿ ಹಾಗೆ ಕುಂದಿರ್ಲಕ್ಕ ಮಾಡಲ್ಲ. ಬಿಕಾಸ್ ಏನು ರೀಸನ್ ಅಂದರೆ ನಮ್ಮ ಬಾಡಿನ ಕಾಂಪ್ರಮೈಸ್ ಮಾಡ್ಕೊಳ್ಳೋಂಗೆ ಹೊಲಿಗೆ ಬಿಚ್ಕೊಳ್ಳಿ ಇನ್ನೊಂದು ಹೊಲಿಗೆ ಎದ್ಬಿಡು ಹಾಕ್ಕೊಳ್ತೀವಲ್ಲ ಅನ್ನೋದು ಮೈಂಡ್ ಒಳಗೆ ಬಂದ್ರೆ ವೆಯ್ಟ್ ಲಾಸ್ ಮಾಡೋಕ್ಕಾಗೋದಿಲ್ಲ. ಇಫ್ ವುಮೆನ್ಸ್ ಬಾಡಿ ಒಳಗೆ ಹೆಂಗಂದ್ರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ತಿರ್ತಾವೆ, ಚೇಂಜಸ್ ಆಗ್ತಿರ್ತಾವೆ, ಫ್ಯಾಟ್ ಆಗ್ತಿರ್ತೀವಿ. ಹಾಗಾಗಿ ಹೇಳಿರ್ತೀನಿ. ಹಾಗಾಗಿ ನಾನು ಒಟ್ಟು ಯಾವುದೇ ಬ್ಲೌಸ್ ಇದು ನನ್ನ ಫೋಟೋಶೂಟ್ ಬ್ಲೌಸು. ಇದು ಕ್ರಾಪ್ ಟಾಪ್ ಥರ ಸ್ಟಿಚ್ ಮಾಡ್ಯಾರ. ಇದು ಬ್ಯಾಕ್ ಸೈಡ್ ಫ್ರಂಟ್ ಹೈ ನೆಕ್ ಅದ, ಬೋಟ್ ನೆಕ್ಕೆಲ್ಲ ಹೈ ನೆಕ್ ಬರ್ತದೆ, ಭಾರಿ ಕಾಣಿಸ್ತದೆ. ಇದು ಬ್ಲೌಸ್ ಹೇಳ್ತೀನಿ, ಈ ಬ್ಲೌಸೇ ನನಗೆ ಬರ್ಲಿಕ್ಕತ್ತಂದ್ರೆ ನಾನು ತೆಳ್ಳಗಾಗಿನಿ ಅಂತಲೇ ಅರ್ಥ. ಯಾಕಂದ್ರೆ ಇದು ನಂದು ಫೋಟೋಶೂಟ್ ಟೈಮ್ ಒಳಗೆ ಅಗದಿ ತಿನ್ನಾಗಿದೆ ಅದು ಬ್ಲೌಸ್. ಅದಕ್ಕೋಸ್ಕರ ಇನ್ನೊಂದು ಸಜೆಷನ್ ಮಾಡ್ತೀನಿ, ಯಾರಾದರೂ ಇವಾಗ ವೆಯ್ಟ್ ಲಾಸ್ ಮಾಡೋರಿಗೆ ಹೇಳ್ತೀನಿ, ಯಾರೂ ನಿಮ್ಮ ಬ್ಲೌಸ್ ಸ್ಟಿಚ್ಚನ್ನು ಬಿಚ್ಕೊಳ್ಳಿಕ್ಕೆ ಹೋಗಬೇಡ್ರಿ. ಅದೇ ಸೈಜಿಗೆ ಹಾಕ್ತೀವಿ ಅಂತ ಅನ್ನೋದು ಇಟ್ಕೊಂಡು ಕೂತ್ಕೊಂಡ್ರೆ ಡೆಫಿನೆಟ್ಲಿ ಆಗೇ ಆಗ್ತದೆ. ಸೊ ಇದನ್ನು ನಾನು ಬ್ಯಾಕ್ ಸೈಡ್ ನೀಟಾಗಿ ತೋರಿಸ್ತೀನಂತ ನೀವು ನೋಡ್ಬೋದು. ಇದ್ರಾಗ ಡೀಟೇಲಿಂಗಾಗಿ ಎಲ್ಲನೂ ಕ್ಯಾಮ್ರಾ ಹಿಡಿದು ನೀಟಾಗಿ ತೋರಿಸಿನಂತಂದು ಇವೆಲ್ಲ ನೋಡಿರಿ. ಸೊ ಇದಾಗಿತ್ತು ಇವತ್ತಿನ ಲಾಗ್. ನಾನು ಮುಂದೆ ಮ್ಯೂಸಿಕ್ನ ಆ್ಯಡ್ ಮಾಡ್ತೀನಿ. ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ಲಿಕ್ಕೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಕ್ಲಿಕ್ ಆನ್ ದ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದ್ರಷ್ಟೇ ನಾ ಮಾಡ್ತಕ್ಕಂಥ ವೀಡಿಯೋಸ್ ನೋಟಿಫಿಕೇಷನ್ಸ್ ನಿಮ್ಗೆ ಟಕ್ ಅಂತ ಬಂದುಬಿಡ್ತಾವೆ, ನೀವು ಪಟ್ ಅಂತ ನೋಡ್ಬೋದು. ಅದಕ್ಕೋಸ್ಕರ ಹೇಳಿಕತ್ತೀನಿ, ನೀವೇನಾದರೂ ನನಗೆ ಸಬ್ಸ್ಕ್ರೈಬ್ ಮಾಡ್ಕೊತ ವೀಡಿಯೋಸ್ ಲೈಕ್ ಕೊಟ್ಕೋತ ಕಮೆಂಟ್ ಮಾಡ್ಕೊತ ಇದ್ರೆ ನನಗೂ ಇನ್ನೂ ಮೋಟಿವೇಟ್ ಆಗ್ತದೆ, ಇನ್ನೂ ಹೆಚ್ಚೆಚ್ಚು ವೀಡಿಯೋ ಮಾಡಬೇಕಂತ ನನಗೂ ಪರ್ಸ್ನಲಿ ಅನ್ನಿಸ್ತದೆ. ನೀವು ಸ್ವಲ್ಪ ನನಗೆ ಅನಾಲಿಟಿಕ್ಸ್ ನೋಡಬೇಕಾದಾಗ ನನಗೆ ಅನ್ನಿಸ್ತದೆ ಸ್ವಲ್ಪ ವ್ಯೂಸ್ ಜಾಸ್ತಿ ಆಗಿಬಿಡ್ತದೆ, ಓಕೆ
ನನಗೆ ರಿಟೆನ್ಷನ್ಸ್ ಚಲೋ ಸಿಗ್ಲಿಕ್ಕತ್ತದ ಮಾಡಬೇಕು ಅಂತ ಹೆಂಗೆ ಉತ್ಸಾಹ ಬರ್ತದೆ, ನೀವು ಕೊಡ್ತಕ್ಕಂಥ ಬ್ಯಾಕ್ ಏನೋ ಸಪೋರ್ಟ್ ಆಗಿರ್ಬೋದು, ಅದು ನಂಗೆ ಭಾಳ ಹೆಲ್ಪ್ ಆಗ್ತದೆ. ಅದಕ್ಕೋಸ್ಕರ ಹೇಳಲಿಕ್ಕತ್ತೀನಿ. ಸೊ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡೋ ಟೈಮ್ ಬಂತು. ಮತ್ತು ನೆಕ್ಸ್ಟ್ ವಿಡಿಯೋದೊಳಗೆ ಏನಾದರೂ ಡಿಫ್ರೆಂಟ್ ನಿಮ್ಗೆ ಯೂಸ್ಫುಲ್ ಆಗುವಂಥದ್ದು ತೊಗೊಂಡು ಬರ್ತೇನೆ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತೀನಿ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.